ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಈ ಬೆಳಗಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರೋದು ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ. ಎಲ್ಲರಿಗೂ ಯೂಸ್ ಆಗ್ತದೆ ಮತ್ತು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ನನಗಂತೂ ತುಂಬ ಖುಷಿ ಈ ಒಂದು ಜಾಬನ್ನು ಶೇರ್ ಮಾಡಲಿಕ್ಕೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಹೆಚ್ಚಾಗಿ ವರ್ಕ್ ಫ್ರಮ್ ಹೋಮ್ ಇರ್ತದೆ. ಸೊ ಬೇರೆ ಯಾವ ಊರಿನಲ್ಲಿ ಕೂಡ ವರ್ಕ್ ಫ್ರಮ್ ಹೋಮ್ ತುಂಬ ಕಡಿಮೆ ಇರ್ತದೆ, ಇರೋದಿಲ್ಲ. ಸೊ ಜನರು ಏನು ಮಾಡ್ತಾರೆ, ನನಗೆ ಕಾಮೆಂಟಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ ಸಬ್ಸ್ಕ್ರೈಬರ್, ನಮಗಿಲ್ವಾ ಜಾಬ್, ನಮ್ಮ ಊರಿನ ಕಡೆ ಜಾಬ್ ಇಲ್ವಾ ಅಂತ ಹೇಳಿ. ಸೊ ಅದೆಲ್ಲ ನನಗೆ ಬೇರೆ ಊರಿದ್ದು ನನಗೆ ಜಾಬ್ ಸಿಗುವಾಗ ನನಗಂತೂ ತುಂಬ 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 ಖುಷಿಯಾಗೋದು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ. ಸೊ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಇಷ್ಟವರೆಗೆ ನಾನು ವಿಡಿಯೋದಲ್ಲಿ ಇಂಥ ಜಾಬನ್ನು ಶೇರ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಇದು ಗೌರ್ಮೆಂಟ್ ಸೆಕ್ಟರ್, ಇದು ಕಂಪೆನಿ. ಓಕೆ, ಗೌರ್ಮೆಂಟ್ನವರದ್ದು ಕೆಲಸ ನೀವು ಮನೆಯಿಂದಲೇ ಕೂತ್ಕೊಂಡು ಮಾಡುವಂಥದ್ದು. ಸೊ ಡೀಟೇಲಾಗಿ ಹೇಳ್ತೇನೆ, ಶಾರ್ಟ್ಕಟ್ಟಾಗಿ ಹೇಳಿದರೆ ಅರ್ಥ ಆಗೋದಿಲ್ಲ. ಸ್ಪೀಚ್ ರೆಕಗ್ನೈಸೇಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫೈನಾನ್ಸ್ ಫಾರ್ ದ ಪೂರ್ ಇನ್ ಇಂಡಿಯಾ. ನಿಮಗೆ ವೆಬ್ಸೈಟನ್ನು ನಾನು ಲಾಸ್ಟಿಗೆ ತೋರಿಸ್ತೇನೆ. ಯಾಕಂತ ಹೇಳಿದರೆ ಕರೆಕ್ಟಾಗಿ ಡೀಟೇಲ್ ಹೇಳಿದ ಮೇಲೆ ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಬಂದರೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಾದರೆ ಸುಮ್ಮನೆ ವೇಸ್ಟ್ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗಲ್ಲೇ ತೋರಿಸಿದರೆ. ಸ್ಕ್ರೀನು ನಿಮಗೆ PDF ಅಲ್ಲಿ ವಿಸಿಬಲ್ ಇರ್ತದೆ. ಓಕೆ, ಸೊ ಎನಿಸಬೇಡಿ PDF ಮೇಲೆ ಇಲ್ಲಿ ಕ್ಲಿಕ್ ಮಾಡಲಿಕ್ಕೆ ಆಗ್ತಾರೆ ಅಂತ ಹೇಳಿ. ಸೊ ಅದೆಲ್ಲ ಡೀಟೇಲ್ಸನ್ನು ಹೇಳ್ತೇನೆ, ಸ್ವಲ್ಪ ಡೀಪ್ಲಿಯಾಗಿ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟ ಮೇಲೆ ವೆಬ್ಸೈಟ್ ಓಪನ್ ಆಗ್ತದೆ. ಅದೇ PDF ಅಲ್ಲಿ ಮುಖಾಂತರ ಓಪನ್ ಆಗೋದು. ಸೊ ಇದು ಗೌರ್ಮೆಂಟ್ ಸೆಕ್ಟರಲ್ಲಿ ನೀವು ಮನೆಯಿಂದಲೇ ಮಾಡುವಂಥ ಕೆಲಸ. ದೇರ್ ಆರ್ ಜಾಬ್ ಆಪರ್ಚುನಿಟೀಸ್ ಇನ್ ದಿಸ್ ಪ್ರಾಜೆಕ್ಟ್ ಇನ್ ದ ಪೊಸಿಷನ್ ಆಫ್ ಟ್ರಾನ್ಸ್ಕ್ರೈಬರ್ ಅಂತ ಹೇಳಿ. ಜಾಬ್ ಪ್ರೊಫೈಲ್ ಏನು, ನಿಮ್ಮದು ಕೆಲಸ ಏನು, ಟ್ರಾನ್ಸ್ಕ್ರೈಬರ್ ಅಂತ. ಸೊ ಇಲ್ಲಿ ಸ್ಕಿಲ್ಸ್ ಆ್ಯಂಡ್ ರಿಕ್ರೂಟ್ಮೆಂಟ್ಸ್ ಏನೆಲ್ಲ ಇದೆ ಅಂತ ನೋಡುವ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಮತ್ತು ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಎಲ್ಲರಿಗೂ ಬರಬೇಕು, ಗೊತ್ತಿರಬೇಕು ನಾಲೆಜ್. ಯಾಕೆಂದರೆ ಅದರಲ್ಲಿ ನಿಮಗೆ ಕಂಪ್ಯೂಟರಲ್ಲೇ ಮಾಡುವಂಥ ಕೆಲಸ ಆದ ಕಾರಣ ಕಂಪ್ಯೂಟರ್ದು ನಾಲೆಜ್ ಮತ್ತು ಟೈಪಿಂಗ್ ಸ್ಕಿಲ್ಸ್ ಇರಬೇಕು. ಶುಡ್ ಬಿ ಎ ಮದರ್ ಟಂಗ್ ಆಫ್. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮದೊಂದು ಭಾಷೆ ಇರ್ತದೆ. ಓಕೆ, ಮನೆಯ ಒಳಗಡೆ ಮಾತಾಡುವಂಥದ್ದು ನಿಮ್ಮ ಮಾತೃಭಾಷೆ ಇರ್ತದೆ. ಸೊ ಯಾವುದೆಲ್ಲ ಮಾತೃಭಾಷೆಯಲ್ಲಿ ಯೂಸ್ ಆಗ್ತಾರೆ ಕೆಲಸದಲ್ಲಿ, ಯಾವ ಲ್ಯಾಂಗ್ವೇಜ್ನ ಕ್ಯಾಂಡಿಡೇಟ್ಸ್ ಬೇಕು ಅಂತ ಹೇಳಿ ನೋಡುವ. ಶುಡ್ ಬಿ ಎ ಮದರ್ ಟಂಗ್ ಆಫ್ ಹಿಂದಿ ಮಾತನಾಡುವವರು, ಮರಾಠಿ, ಬೆಂಗಾಳಿ, ಭೋಜ್ಪುರಿ, ಕನ್ನಡ, ತೆಲುಗು, ಛತ್ತೀಸ್ಗರಿ, ಮೈಥಿಲಿ, ಮಗಧಿ ಲ್ಯಾಂಗ್ವೇಜಸ್, ಇಷ್ಟು ಲ್ಯಾಂಗ್ವೇಜ್ನವರು ಬೇಕು. ಸೊ ಇಲ್ಲಿ ನನಗೆ ಕನ್ನಡ ನೋಡಿ ಭಾರಿ ಖುಷಿ ಆಯಿತು, ಕನ್ನಡ ಮತ್ತು ಹಿಂದಿ ನೋಡಿ. ಆ್ಯಕ್ಚುಲಿ ನಮ್ಮ ಮ್ಯಾಂಗ್ಳೂರು, ಉಡುಪಿ, ಕುಂದಾಪುರನವರಿಗೆ ಹಿಂದಿಯೆಲ್ಲ ಆಬ್ವಿಯಸ್ಲಿ ಬಂದೇ ಬರ್ತದೆ. ಕನ್ನಡ ಅಂತೂ ಹೇಳೋದೇ ಬೇಡ, ಈಚೆವರಿಗೆ ನೀರಿನಾಗೆ ಬರ್ತದೆ, ಬ್ಯಾಂಗ್ಳೂರಿನವರಿಗೆ, ಆಚೆ ಎಲ್ಲ ಕರ್ನಾಟಕದವರಿಗೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ಇದು ಕನ್ನಡ ಲ್ಯಾಂಗ್ವೇಜ್ ಇದೆ ಅಂತ ಹೇಳುವಾಗ. ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್. ಓದಲಿಕ್ಕೂ ಬರೀಬೇಕು, ಅರ್ಥ ಅರ್ಥ ಮಾಡಲಿಕ್ಕೂ ಬರಬೇಕು. ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಇದು, ನೀವು ಮನೆಯಲ್ಲಿ ಮಾತನಾಡುವ ಭಾಷೆ ಆದ ಕಾರಣ ಅರ್ಥ ಮಾಡಲಿಕ್ಕೆ, ಬರೀಲಿಕ್ಕೆ, ಓದಲಿಕ್ಕೆಲ್ಲ ಬರಬೇಕು. ಹ್ಯಾವಿಂಗ್ ಅ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್ ರಿಲೇಟೆಡ್ ಕೋರ್ಸ್ ಆರ್ ಪ್ರೋಗ್ರಾಮ್ ಈಸ್ ಅ ಪ್ಲಸ್ ಪಾಯಿಂಟ್. ಸೊ ನೀವೇನಾದರೂ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನಾದರೂ ಡಿಗ್ರಿ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ, ಸೊ ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಜಾಬಿಗೆ. ಹೌಸ್ ವೈಫ್ಸು, ಸ್ಟೂಡೆಂಟ್ಸು, ಯಾರು ಬೇಕಾದರೂ, ಬೇರೆ ಜಾಬಲ್ಲಿದ್ದವ್ರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಮಸ್ಟ್ ಹ್ಯಾವ್ ದೇರ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅಟ್ ಹೋಮ್. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು, ಇಲ್ಲಾದರೆ ಕಂಪ್ಯೂಟರ್ ಇರಬೇಕು, ಇದು ಕಂಪಲ್ಸರಿ. ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಯುಮೆಂಟ್ ಶೀಟ್, ಗೂಗಲ್ ಟ್ರಾನ್ಸ್ಲೇಟರೇಷನ್. ಸೊ ಇಲ್ಲಿ ನಿಮಗೆ ಗೂಗಲ್ ಸೆಟ್ ಇದೆಲ್ಲ ಅನುಭವ ಇರಬೇಕು. ಓಕೆ, ಗೂಗಲಿದ್ದು ನಾಲೆಜ್ ಇಲ್ಲದವ್ರು ಯಾರಿಲ್ಲ, ಗೂಗಲ್ ಶೀಟ್ ಇದೆಲ್ಲ ನಾಲೆಜ್ ಎಲ್ಲ ಇರಬೇಕು. ನೆಕ್ಸ್ಟ್, ಶುಡ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳುವಾಗ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ ಒಳ್ಳೆಯದಿರಬೇಕು. ಓಕೆ, ನೆಟ್ವರ್ಕ್ ನಿಮ್ಮದು ಮೊಬೈಲ್ ಇದೆಲ್ಲ ನೆಟ್ವರ್ಕ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಬ್ರಾಡ್ಬ್ಯಾಂಡ್ ವೈಫೈ ಕನೆಕ್ಷನ್ ಯೂಸ್ ಮಾಡಲಿಕ್ಕೆ ಹೋಗಿ, ಅದು ಒಳ್ಳೆಯದಿರ್ತದೆ ಯಾವಾಗಲೂ, ಏನು ನೆಟ್ವರ್ಕ್ ಅದರಲ್ಲಿ ಇಶ್ಯೂ ಬರೋದಿಲ್ಲ.
ನೆಕ್ಸ್ಟ್ ಜಾಬ್ ಲೊಕೇಶನ್ ಎಲ್ಲಿ ಅಂತ ಹೇಳಿ. ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್. ನೀವು ಎಲ್ಲಿಂದಲೂ ಕೂಡ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಈ ಕೆಲಸವನ್ನು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಎಲ್ಲಿಂದಲೂ ಕೂತ್ಕೊಂಡು ಕೂಡ ಮಾಡ್ಬೋದು. ಕ್ವಾಲಿಫಿಕೇಷನ್ ಏನೆಲ್ಲ ಆಗಬೇಕು ಅಂತ ಈಗ ನೋಡುವ. ಮತ್ತು ಕೆಲವು ಸ್ಕಿಲ್ಸ್ ಎಲ್ಲ ನಾನು ಹೇಳ್ತೇನಲ್ವ, ಇಷ್ಟೆಲ್ಲ ಈಗ ಸ್ಕಿಲ್ಸ್ ಮತ್ತು ರಿಕ್ವೈರ್ಮೆಂಟ್ಸ್ ಏನು ಅಂತ ಹೇಳಿದೆ. ಸೊ ನಿಮ್ಮ ರೆಸ್ಯೂಮನ್ನು ಕೂಡ ರೆಡಿ ಮಾಡುವಾಗ, ಪ್ರಿಪೇರ್ ಮಾಡುವಾಗ ಈ ಸ್ಕಿಲ್ಸ್ಗಳನ್ನು ಅದರಲ್ಲಿ ಹಾಕಿ. ತುಂಬ ಯೂಸ್ ಆಗ್ತದೆ ನಿಮಗೆ ನಿಮ್ಮ ರೆಸ್ಯೂಮ್ ಎಲ್ಲ ಸೆಲೆಕ್ಟ್ ಆಗಲಿಕ್ಕೆ. ಕಂಪನಿಗೆ ಇವರಿಗೆ ಬೇಕಾಗಿರೋದು ರೆಸ್ಯೂಮ್ನಲ್ಲಿ ನಿಮ್ಮ ಸ್ಕಿಲ್ಸ್ ಎಲ್ಲ ಇದ್ದರೆ ಒಳ್ಳೆಯದೇ ಅಲ್ವಾ. ಕ್ವಾಲಿಫಿಕೇಷನ್ ಅಂಡರ್ ಗ್ರ್ಯಾಜುಯೇಟ್, PUC, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಅವರು ಅಪ್ಲೈ ಮಾಡ್ಬೋದು. ಫ್ರೆಷರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ, ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್, ಮ್ಯಾರಿಡ್, ಸಿಂಗಲ್ ಯಾರು ಬೇಕಾದರೂ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಬೇಸಿಕ್ ರಿಮ್ಯುನರೇಷನ್ ನಿಮಗೆ ರೇಟ್ಸ್ 30 ಫಾರ್ ಟ್ರಾನ್ಸ್ಕ್ರೈಬಿಂಗ್ ಎವ್ರಿ 1 minute ಆಡಿಯೋ ಡ್ಯೂರೇಷನ್ ಆಟ್ ಅ ಪ್ರೋ ರೇಟ್ ಬೇಸಿಸ್. ಸೊ ನಿಮಗೆ 1 minute ಇದರಲ್ಲಿ ಆಡಿಯೋ ಇರ್ತದೆ, ಅದಕ್ಕೆ ನಿಮಗೆ ಪ್ರತಿಯೊಂದು ಆಡಿಯೋಗೂ 30 ರೂಪೀಸ್ ಇರ್ತದೆ. 1 ಮಿನಿಟ್ನ ಆಡಿಯೋ ಡ್ಯೂರೇಷನ್ ಟೈಮಲ್ಲಿ. ನೆಕ್ಸ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಏನು ಅಂತ ಹೇಳಿದರೆ, ನ್ಯಾಚುರಲ್ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇದರಲ್ಲೇ ಉಂಟು. ನ್ಯಾಚುರಲ್ ಸ್ಪೀಚ್ ರೆಕಾರ್ಡಿಂಗ್ಸ್ ವಿಲ್ ಬಿ ಗಿವನ್ ಟು ಯು. ನಿಮಗೆ ಸ್ವಲ್ಪ ಸ್ಪೀಚ್ ಇರುವಂಥ ರೆಕಾರ್ಡ್ಸ್ ಎಲ್ಲ ನಿಮಗೆ ಕೊಡ್ತಾರೆ. ಯು ಹ್ಯಾವ್ ಟು ಲಿಸನ್ ಟು ದ ಆಡಿಯೋ. ನೀವು ಅದನ್ನು ಕೇಳಿ, ಆಡಿಯೋ ಕೇಳಿ, ಆ್ಯಂಡ್ ಟ್ರಾನ್ಸ್ಕ್ರೈಬ್ ದ ಈಚ್ ಸೆಂಟೆನ್ಸ್ ಸ್ಪೋಕನ್ ಬೈ ದ ಸ್ಪೀಕರ್ಸ್. ಸೊ ನೀವು ಅವರದ್ದು ಲ್ಯಾಂಗ್ವೇಜನ್ನು ಕೇಳಿ ಅದನ್ನು ಟ್ರಾನ್ಸ್ಲೇಟ್ ಮಾಡುವಂಥದ್ದು ನಿಮ್ಮ ಲ್ಯಾಂಗ್ವೇಜಿಗೆ, ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ಗೆ. ಸೆಟ್ ಆಫ್ ಗೈಡ್ಲೈನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ದ ಟ್ರಾನ್ಸ್ಕ್ರಿಪ್ಷನ್ ಟಾಸ್ಕ್. ನಿಮಗೆ ಗೈಡ್ಲೈನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಕಂಪನಿಯಿಂದ, ಪ್ರಾಬ್ಲಮ್ ಇಲ್ಲ. ಯಾವ ರೀತಿ ನೀವು ಮಾಡಬೇಕು ಅಂತ ಹೇಳಿ ಅವರದ್ದು ಸ್ಪೀಚೆಲ್ಲ ಕೇಳಿಕೊಂಡು. ದ ರೆಕಾರ್ಡಿಂಗ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಕ್ರೈಬ್ಡ್ ಎಕ್ಸಾಕ್ಟ್ಲಿ ಇನ್ ದ್ಯಾಟ್ dialect and should submit the transcribed file. ಎಕ್ಸಾಕ್ಟ್ ಆಗಿ ಟ್ರಾನ್ಸ್ಕ್ರೈಬ್ ಮಾಡುವಂಥದ್ದು. ಇದನ್ನು ನೀವು ಸಬ್ಮಿಟ್ ಮಾಡಲಿಕ್ಕಿದೆ, ಟ್ರಾನ್ಸ್ಕ್ರೈಬ್ ಮಾಡಿ. ನಂತರ ಆ್ಯನ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀಡ್ಸ್ ಟು ಗೋ ಥ್ರೂ ಎ task and will be selected for the job only if they are found to perform satisfactorily. ಸೊ ಇದು ನಿಮಗೆ ಜಾಬಿಗೆ ಜಾಯ್ನ್ ಆಗೋ ಮುಂಚೆ ಇದು ಕೊಡಲಿಕ್ಕೆ ಉಂಟು ಟೆಸ್ಟ್, ಕಾಂಪಿಟೇಟಿವ್ ಟೆಸ್ಟ್ ನಿಮಗೆ ಇರ್ಬೋದಲ್ಲಿ. ಇದನ್ನು ಒಂದು ಕೊಡಲಿಕ್ಕೆ ಇರ್ತಾರೆ ಟೆಸ್ಟ್. ಅಂದರೆ ಎಕ್ಸಾಕ್ಟ್ ನೀವು ಹೇಗೆ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಅವರಿಗೆ ಕೂಡ ನೋಡಬೇಕಲ್ವ. ಸೊ ಇದು ಅವರು ನಿಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆ, 1 ನಿಮಿಷದಲ್ಲಿ ನಿಮಗೆ 30 ರೂಪೀಸ್ ಇರ್ತಾರೆ ಇದಕ್ಕೆ. ಸೊ ಮೇಯ್ನಾಗಿ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರುವಂಥದ್ದು ಆಡಿಯೋವನ್ನು ಕೇಳಿ, ಮೀಟಿಂಗ್ಸ್, ಇಂಟರ್ವ್ಯೂಸ್, ಪಾಡ್ಕಾಸ್ಟ್ ಮತ್ತು ಕಾಲ್ಸನ್ನೆಲ್ಲ ಕೇಳಿ ಟೈಪ್ ಮಾಡುವಂಥದ್ದು. ಓಕೆ, ಟೈಪ್ ಕ್ಲಿಯರ್ಲಿ ಮತ್ತು ಕರೆಕ್ಟಾಗಿ ನೀವು ಟೈಪ್ ಮಾಡಬೇಕು. ನೆಕ್ಸ್ಟ್ ಆ್ಯಡ್ ಪಂಚುವೇಷನ್ ಆ್ಯಂಡ್ ಪ್ರಾಪರ್ ಫಾರ್ಮ್ಯಾಟಿಂಗಲ್ಲಿ ನೀವು ಟೈಪ್ ಮಾಡಲಿಕ್ಕೆ ಗೊತ್ತಿರಬೇಕು ನಿಮಗೆ. ಐಡೆಂಟಿಫೈ ಸ್ಪೀಕರ್ಸ್ ಇಫ್ ರಿಕ್ವೈರ್ಡ್, ಅಗತ್ಯ ಇದ್ದರೆ ಐಡೆಂಟಿಫೈ ಮಾಡುವಂಥದ್ದು. ಪ್ರೂಫ್ ರೆಡ್ ಆ್ಯಂಡ್ ಕರೆಕ್ಟ್ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಟ್ ಮಾಡಲಿಕ್ಕೆ, ಮತ್ತು ಸಬ್ಮಿಟ್ ಮಾಡಲಿಕ್ಕೆ. ವರ್ಕ್ ಡೆಡ್ಲೈನ್ ಇರಬೇಕು, ಒಂದು ಎಂಡಿಂಗ್ ಅಂತ ಹೇಳಿ, ನಂತರ ಸಬ್ಮಿಟ್ ಮಾಡೋದು. ಸೊ ನಿಮಗೆ ಸ್ಯಾಲ್ರಿ ಅನ್ನೋದು ಗೊತ್ತಾಯ್ತಲ್ವ. 1 ಮಿನಿಟಿಗೆ, 1 ಮಿನಿಟ್ನ ಆಡಿಯೋಗೆ ನಿಮಗೆ 30 ರೂಪಾಯಿ ಸಿಗ್ತದೆ. ಓಕೆ, ಸೊ ನಿಮಗೆ ಎಷ್ಟು ಹೊತ್ತು ಕೂಡ ನಿಮಗೆ ಬೇಕಾದ ಟೈಮ್ ಅಷ್ಟು ಕೂಡ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಫ್ಲೆಕ್ಸಿಬಲ್ ಟೈಮ್, ನಿಮಗೆ ಬೇಕಾದ ಟೈಮ್ ತನಕ ವರ್ಕ್ ಮಾಡಿ ಎಷ್ಟು ಆಗ್ತದೆ ಅಷ್ಟು ನೀವು ಫಿನಿಷ್ ಮಾಡ್ಬೋದು. ಸೊ ಈಗ ನಾನು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಯಾವ ರೀತಿ ಪ್ರೋಸೆಸ್ ಇದೆ ಅದನ್ನು ಹೇಳಿಕೊಡ್ತೇನೆ. ಕರೆಕ್ಟಾಗಿ ವಿಡಿಯೋನ ನೋಡಿ. ಹೀಗೆ ಓಪನ್ ಆಗ್ತದೆ PDF. ಇಲ್ಲಿ ಗೊತ್ತಾಗ್ತದೆ ನಿಮಗೆ PDF ಅಲ್ಲಿ ಓಪನ್ ಆಗ್ತದೆ ನೋಡಿ. ಇಲ್ಲಿ PDF ಅಲ್ಲಿ ಫಾರ್ಮೇಟ್ ಓಪನ್ ಆಗಿದ್ರೆ ಆಮೇಲೆ ಕ್ಲಿಕ್ ಮಾಡಲಿಕ್ಕೆ ಆಗ್ತದೆ ಅಂತ ಅಂದ್ಕೊಳ್ಬೇಡಿ, ಆಗ್ತದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ನಾವು ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಹೀಗೆ ಬರ್ತಾರೆ. ಇದು ನಿಮಗೆ ಬರೋದಿಲ್ಲ, ಯಾಕೆಂದರೆ ನಾನು ನಂದು ಇಮೇಲ್ ಐಡಿ ಎಲ್ಲ ಹಾಕಲಿಲ್ಲ, ಅದಕ್ಕೆ ನನಗೆ ಹೀಗೆ ಬಂದಿದೆ.
ಸೈನ್ ಇನ್ ಟು ಕಂಟಿನ್ಯೂ ಅಂತ ಹೇಳಿ. ಇದು ಕಂಟಿನ್ಯೂ ಮಾಡಲಿಕ್ಕೆ ಇದ್ದರೆ ಸೈನ್ ಇನ್ ಮಾಡಬೇಕಂತೇಳಿ ಬಂದಿದೆ. ಸೊ ನನಗೆ ಇದು ನಿಮಗೆ ಬರೋದಿಲ್ಲ, ನೀವು ಯಾಕೆಂದರೆ ಸೈನ್ ಇನ್ ಮಾಡ್ತೀರಿ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿ. ನಾನು ಹಾಕಲಿಲ್ಲ, ಅದಕ್ಕೆ ನನಗೆ ಹೀಗೆ ಬಂದಿದೆ. ಓಕೆ, ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಓಪನಿಂಗ್ ಅಂತ ಬರ್ತದೆ. ಸೊ ನೀವಿಲ್ಲಿ ಇದು 2025 ಅಂತ ಉಂಟು, ಆದರೆ ಈಗ 26ಗೆ ಇದು ಓಪನ್ ಆಗಿದೆ. ಓಕೆ, ಸೊ ಏಪ್ರಿಲ್ ತನಕ ಉಂಟಿದು ಕೆಲಸ. ಜಾಬು ನೀವು ಫೈಲ್ ಮಾಡ್ಬೋದು, ಸೆಂಡ್ ಮಾಡ್ಬೋದು. ಓಪನಿಂಗ್ ಫಾರ್ ನೇಟಿವ್ಸ್ ಹಿಂದಿ, ಮರಾಠಿ, ಕನ್ನಡ. ನಿಮಗೀಗ ಬೇಕಾಗಿರೋದು ಕನ್ನಡ ಮತ್ತು ಹಿಂದಿ ಮಾತ್ರ. ಓಕೆ, ಹೆಚ್ಚಂದರೆ ಬೇರೆ ಯಾವ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಯೂಸ್ ಆಗೋದಿಲ್ಲ ಯಾರಿಗೂ ಕೂಡ ನಿಮಗೆ, ಯಾಕೆಂದರೆ ನನ್ನದರಲ್ಲಿ ಕನ್ನಡ ಸಬ್ಸ್ಕ್ರೈಬರ್ ಮಾತ್ರ ಇರೋದು ಜಾಸ್ತಿಯಾಗಿ. ಸೊ ಇಲ್ಲಿ ರೆಕಾರ್ಡ್ ಮೈ ಇಮೇಲ್ ಈ ಬಾಕ್ಸಿನ ಒಳಗೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಅದು ಫಾರ್ಮ್ ಉಂಟಲ್ಲ, ಫಿಲ್ಲಪ್ ಮಾಡಿ ಫೈಲ್ ಮಾಡಿ ಸೆಂಡ್ ಮಾಡಲಿಕ್ಕೆ ತುಂಬ ಈಸಿ ಉಂಟು. ಬೇಸಿಕ್ ಡೀಟೇಲ್ಸ್ ಇದೆ. ಫಸ್ಟ್ ನಿಮಗೆ ಫುಲ್ ನೇಮು, ನಿಮ್ಮ ಫುಲ್ ಹೆಸರನ್ನು ಹಾಕಿ, ಕಾಂಟ್ಯಾಕ್ಟ್ ನಂಬರನ್ನು ಹಾಕಿ, ನೇಮ್ ಆಫ್ ಯೋರ್ ನೇಟಿವ್ ಡಿಸ್ಟ್ರಿಕ್ಟ್, ನೀವು ಯಾವ ಡಿಸ್ಟ್ರಿಕ್ನಲ್ಲಿ ಇದ್ದೀರಿ. ನಮ್ಮದು ದಕ್ಷಿಣ ಕನ್ನಡ, ಸೊ ನಿಮ್ಮದು ಡಿಸ್ಟ್ರಿಕ್ನಲ್ಲಿ ಹಾಕಿ. ನೆಕ್ಸ್ಟ್ ಪೋಸ್ಟಲ್ ಕೋಡ್ ಆಫ್ ಯುವರ್ ನೇಟಿವ್ ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಎಷ್ಟು ಡಿಸ್ಟ್ರಿಕ್ ಇದ್ದು ಅದನ್ನು ಹಾಕಿ. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್ ಇನ್ ನೇಟಿವ್ ಡಿಸ್ಟ್ರಿಕ್ಟ್, ಎಷ್ಟು ವರ್ಷದಿಂದ ನೀವು ನಿಮ್ಮ ಡಿಸ್ಟ್ರಿಕ್ನಲ್ಲಿ ಇದ್ದೀರಿ. ನೇಮ್ ಆಫ್ ಯುವರ್ ಕರೆಂಟ್ ಡಿಸ್ಟ್ರಿಕ್ಟ್, ನಿಮ್ಮದು ಡಿಸ್ಟ್ರಿಕ್ಟ್ ಇದು ಪುನಃ ಮತ್ತೊಮ್ಮೆ ಹೆಸರು ಹಾಕಿ. ನೆಕ್ಸ್ಟ್ ಸಿನ್ಸ್ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಬಿನ್ ಸ್ಟೇಯಿಂಗ್ ಕರೆಂಟ್, ಎರಡೆರಡು ಸಲ ಇದೆ, ಅದು ಸೇಮ್ ಆಪ್ಷನ್, ಎಷ್ಟು ವರ್ಷದಿಂದ ಇದ್ದೀರಂತ ಹೇಳಿ. ಮದರ್ ಟಂಗ್ ಆರ್ ನೇಟಿವ್ ಲ್ಯಾಂಗ್ವೇಜ್ ಯಾವುದು ನಿಮ್ಮದು, ಕನ್ನಡವಾ ಅಥವಾ ಬೇರೆ ಬೆಂಗಾಲಿಯ, ಯಾವುದಾದ್ರು ಬೇರೆ ಲ್ಯಾಂಗ್ವೇಜ್ ಇದ್ದರೆ ಹಾಕಿ. ಮತ್ತು ಲಾಸ್ಟ್ ಆಪ್ಷನಲ್ಲಿ ಅದರ್ ಅಂತ ಇದೆ, ಆ ಆಪ್ಷನಲ್ಲಿ ಇಲ್ಲದೇನಾದರೂ ಲ್ಯಾಂಗ್ವೇಜ್ನವರಾದರೆ ಅಲ್ಲಿ ಹಾಕಿ ಅದರಲ್ಲಿ. ಪುಟ್ ಯೋರ್ ಲೇಟೆಸ್ಟ್ CV ಲಿಂಕ್, PDF ಮಾಡಬೇಕು. PDF ಇದು ಲಿಂಕ್ ಇರ್ತದಲ್ಲ, ಆ ಲಿಂಕನ್ನು ನೀವು ಇಲ್ಲಿ ಹಾಕಬೇಕು. ಓಕೆ, ಇಲ್ಲಿ PDF ಫೈಲನ್ನು ಅಪ್ಲೋಡ್ ಮಾಡಲಿಕ್ಕಿಲ್ಲ, PDF ನಿಮ್ಮದು ರೆಡಿ ಮಾಡಿರ್ತಿದ್ರಲ್ಲ ಅದರದ್ದು ಲಿಂಕನ್ನು ಇಲ್ಲಿ ಹಾಕಲಿಕ್ಕೆ. ವಾಟ್ ಅಕಾರ್ಡಿಂಗ್ ಟು ಯು ಮೇಕ್ಸ್ ಯು ಬೆಸ್ಟ್ ಫಿಟ್ ಫಾರ್ ದಿಸ್ ಟಾಸ್ಕ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್. ಸೊ ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ ಏನಂತ ಹೇಳಿದರೆ, ನಿಮಗೆ ಯಾಕೆ ಅನಿಸ್ತದೆ ಈ ಟಾಸ್ಕ್ನಲ್ಲಿ ಇದರಲ್ಲಿ ಒಂದು ರೆಕಾರ್ಡ್ ಮಾಡಲಿಕ್ಕೆ ಅಥವಾ ಟ್ರಾನ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ನಿಮಗೆ ಒಂದು ಫಿಟ್, ನೀವು ಯಾಕೆ ಸೂಟೇಬಲ್, ನೀವು ಯಾಕೆ ಬೆಸ್ಟ್ ಅಂತ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲೀಸ್ ಚೂಸ್ ದ ಪ್ರಿಫರ್ಡ್ ಲ್ಯಾಂಗ್ವೇಜ್ ಫಾರ್ ಡೂಯಿಂಗ್ ದ ಟಾಸ್ಕ್, ಅದೇ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್ ವಿಚ್ ಡಿಸ್ಟ್ರಿಕ್ಟ್ಸ್ ರೆಕಾರ್ಡಿಂಗ್ ವಿಲ್ ಯು ಪ್ರಿಫರ್ ಟು ಟ್ರಾನ್ಸ್ಕ್ರೈಬ್. ಸೊ ಇಲ್ಲಿ ನಿಮಗೆ ನೀವೊಂದು ವೇಳೆ ಸೆಲೆಕ್ಟ್ ಆದರೆ ಯಾವ ಡಿಸ್ಟ್ರಿಕ್ ಇದ್ದು ರೆಕಾರ್ಡಿಂಗ್ ನಿಮಗೆ ಕೊಡಬೇಕು ನಾವು ಅಂತ ಹೇಳಿ. ಅಂದರೆ ಮಲಯಾಳಿ ಇದ್ದರೆ ನಿಮಗೆ ಆಗೋದಿಲ್ಲ, ತಮಿಳ್ ಇದ್ದರೆ ಆಗೋದಿಲ್ಲ, ಕನ್ನಡ ಅಥವಾ ಹಿಂದಿ ಎರಡರಲ್ಲಿ ಒಂದು ನೀವು ಸೆಲೆಕ್ಟ್ ಮಾಡ್ಬೋದು. ಯಾವ ಡಿಸ್ಟ್ರಿಕ್ ಇದ್ದು ನಿಮಗೆ ಬೇಕು ಲ್ಯಾಂಗ್ವೇಜ್ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್, ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಗ್ರಿ ದ್ಯಾಟ್ ಎನಿ ಫಾಲಿಸಿಫಿಕೇಷನ್ ಆರ್ ಮೆಟೀರಿಯಲ್ omission of information on this application may result in my failure to receive an offer or I am hired in my dismissal from employment. ಎಗ್ರಿ ಆದರೆ ಎಗ್ರಿ ಅಂತ ಹಾಕಿ, ಎಸ್ ಐ ಆಮ್ ಎಗ್ರಿ ಅಂತ ಅದು ಒಂದೇ ಆಪ್ಷನ್ ಇರೋದು, ಸೊ ಅದನ್ನೇ ಹಾಕಬೇಕು. ಓಕೆ, ಸೊ ಫಿಲ್ ಮಾಡೋದು ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ ಫಿಲ್ ಮಾಡಲಿಕ್ಕೆ. ಬೇಗನೆ ಒಂದು ಫಿಲ್ಲಪ್ ಮಾಡಿ ಕಳಿಸಿ, ಹೈರಿಂಗ್ ಆಗ್ತಾ ಉಂಟು. ಆಲ್ರೆಡಿ ಸುಮಾರು ಜನದ್ದು ಸೆಲೆಕ್ಷನ್ ಕೂಡ ಆಗಿದೆ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೋಡಿ. ಬಾಯ್ ಬಾಯ್.